ಹಾವು ಏರ್ತಾ ಇದೆ. ಆದರೆ ಇಡೀ ರಾಜ್ಯ ಬರದಿಂದ ತತ್ತರಿಸ್ತಾ ಇರುವಾಗ ಜನಸಾಮಾನ್ಯರು ಕುಡಿಯುವ ನೀರಿಗಾಗಿ, ರೈತರು ಬರ ಪರಿಹಾರಕ್ಕಾಗಿ ಜಾತಕದ ಪಕ್ಷಿಯಂತೆ ಕಾಯುವಂತಹ ಈ ಸಂದರ್ಭದಲ್ಲಿ 15 ಬಾರಿ ಬಜೆಟ್ ಮಂಡಿಸಿದಂತಹ ಆರ್ಥಿಕ ತಜ್ಞ ಅಂಥೇಳಿ ತನ್ನನ್ನು ತಾನೇ ಹೇಳಿಕೊಳ್ಳುವ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಳೆದ 2 ಬಜೆಟ್ಗಳ ಒಟ್ಟು ವಿಶ್ಲೇಷಣೆಯನ್ನು ಮಾಡುವಾಗ ಮತ್ತು ಅವರು ಆರ್ಥಿಕ ನಿರ್ವಹಣೆಯನ್ನು ಮಾಡುತ್ತಿರುವಂತಹ ರೀತಿ ನೋಡುವಾಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಅವರು ಸೋತು ಸುಣ್ಣ ಆಗಿದ್ದಾರೆ. ತನ್ನ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಅವರ ಪ್ರಯತ್ನದ ಫಲವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನು ಮಾಡ್ತಾ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಅವರು ನಾಟಕವನ್ನೇ ಮಾಡ್ತಾ ಇದ್ದಾರೆ. ಅವರ ನಾಟಕದ ಮುಂದುವರಿದ ಭಾಗವಾಗಿ ಮೊದಲನೇ ಬಾರಿಗಾಗುವಾಗ ಪಡಿತರದ ಅಕ್ಕಿಗಾಗಿ ಕೇಂದ್ರವನ್ನು ದೂರಿದರು. ಅದರ ನಂತರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳುವಂತಹ ನಾಟಕವನ್ನು ದೆಹಲಿಯವರೆಗೆ ಕೊಂಡು ಹೋಗಿ ಅದರ ಮುಂದುವರಿದ ಭಾಗವಾಗಿ ಈಗ NDRFಗಾಗಿ ಆರ್ಟಿಕಲ್ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವ ನಾಟಕವನ್ನು ಆರಂಭಿಸಿದ್ದಾರೆ. ಇವರ ಈ ನಾಟಕ ಪ್ರಾರಂಭ ಆದದ್ದು ಮಾತ್ರ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ. ಪತ್ರಕರ್ತ ಬಂಧುಗಳು ಅವರನ್ನು ಪ್ರಶ್ನಿಸಿದರು ಕೆಲವು ಪತ್ರಿಕಾಗೋಷ್ಠಿಯಲ್ಲಿ, ನೀವು ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೀರಿ, ಇದಕ್ಕೆ ನೀವು ಯಾಕೆ ಕೋರ್ಟಿಗೆ ಹೋಗೋದಿಲ್ಲ ಅಂತ ಹೇಳುವಂಥದ್ದನ್ನು ಕೇಳಿದಾಗ ಆಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಕೋರ್ಟಿಗೆ ಹೋಗುವುದಿಲ್ಲ ಅಂತ ಹೇಳಿ. ಆದರೆ ಈಗ ಕೋರ್ಟಿಗೆ ಹೋಗಿದ್ದಾರೆ. ಇದಕ್ಕಿಂತ ಮೊದಲು ಯಾಕೆ ಅವರು ಇದನ್ನು ಮಾಡಲಿಲ್ಲ, ನಿದ್ದೆ ಮಾಡ್ತಾ ಇದ್ರು ಅವರು ಅಂತ ಹೇಳುವಂಥದ್ದು ಕೇಳಬೇಕಾದಂತಹ ಅನಿವಾರ್ಯತೆ. ಆದರೆ ಅವರು ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳುವುದಕ್ಕೆ ಒಂದೆರಡು ಸಂಗತಿಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಕಳೆದ ವರ್ಷದ ಬಜೆಟ್ನ ಯಾವುದೇ ಇಲಾಖೆಯನ್ನು ನೀವು ತೆಗಿರಿ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನು 40% ಕೂಡ ಗುರಿಯನ್ನು ಮುಟ್ಟುವುದಕ್ಕೆ, ಪೂರೈಕೆ ಮಾಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಯಾವುದೇ ಯೋಜನೆಯನ್ನು ಮಾಡದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಹಪಾಹಪಿಯಲ್ಲಿ ಗ್ಯಾರಂಟಿಯ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಅದಕ್ಕೆ ಆರ್ಥಿಕದ ಮೂಲ ಎಲ್ಲಿಂದ ಹೇಗೆ ಮಾಡಬಹುದು ಅಂತ ಹೇಳುವಂತಹ ಪೂರ್ವಾಪರ ಯೋಚನೆ ಇಲ್ಲದೆ ಮಾಡಿದರ ಪರಿಣಾಮವಾಗಿ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಹೊರೆಯಾಗುವ ರೀತಿಯಲ್ಲಿ ತೆರಿಗೆಯನ್ನು ಹೆಚ್ಚಿಸುವಂತಹ ಯಾವುದೇ ಅವಕಾಶವನ್ನು ಬಿಡದೆ
ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರೂ ಕೂಡ ಇನ್ನೂ ಸಹ ಅವರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದರಲ್ಲಿಯೇ ಅವರು ತಲ್ಲೀನರಾಗಿದ್ದಾರೆ. ಇತ್ತೀಚಿನ ಒಂದು ಪತ್ರಿಕಾ ವರದಿಯನ್ನು ನೋಡಿದೆ ನಾನು. ಸರಕಾರದ ತಜ್ಞರು ಸಾಕಾಗುವುದಿಲ್ಲ ಅಂಥೇಳಿ ತೆರಿಗೆಯನ್ನು ಹೇಗೆ ಹೆಚ್ಚಿಗೆ ಮಾಡಬಹುದು ಅಂಥೇಳಿ ಖಾಸಗಿಯವರ ಸಹಾಯವನ್ನು ತೆಗೆದುಕೊಳ್ಳುವಂತಹ ಯೋಚನೆ ಸರಕಾರದ ಮುಂದೆ ಇದೆ ಅಂತ ಹೇಳಿ. ಇದರ ಜೊತೆಗೆ ಇನ್ನೂ ಕೂಡ ಬರ ಪರಿಹಾರಕ್ಕಾಗಲಿ ಕುಡಿಯುವ ನೀರಿಗಾಗಲಿ ಅವರು ಘೋಷಣೆ ಮಾಡಿರುವಂಥದ್ದು ರೈತರಿಗೆ ಕೇವಲ 2,000 ರೂಪಾಯಿ. ಇನ್ನೂ ಕೂಡ ಆ 2,000 ರೂಪಾಯಿಯನ್ನು ಎಲ್ಲ ರೈತರಿಗೆ ಕೊಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಮತ್ತು ಕಳೆದ 2 ಬಜೆಟ್ನ ನಂತರವೂ ಕೂಡ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಇಡುವುದಕ್ಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇವತ್ತು ರಾಜ್ಯದ ಮುಂದಿರುವಂತಹ ವಾಸ್ತವಿಕತೆ. ಅವರು ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ, ಅದರ ನಂತರ ಈಗ ಇನ್ನೊಂದು ಬಜೆಟ್ ಬಂತು, ಘೋಷಣೆ ಮಾಡಿದರು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ 3 ಲಕ್ಷ ಇದ್ದದ್ದನ್ನು 5 ಲಕ್ಷಕ್ಕೆ ಕೊಡ್ತೇವೆ ಅಂತ ಹೇಳಿ. ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದ ಕಾರಣ ಸಹಕಾರಿ ಬ್ಯಾಂಕುಗಳು 5 ಲಕ್ಷ ರೂಪಾಯಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಅದರ ಜೊತೆಗೆ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿದ್ದಂತಹ 1,200 ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹ ಧನ ಇಲ್ಲಿಯವರೆಗೆ ನೀಡಲಿಲ್ಲ. ಶಾಸಕರುಗಳಿಗೆ ಕೊಡುವಂತಹ 2 ಕೋಟಿ ರೂಪಾಯಿ ಪ್ರದೇಶಾಭಿವೃದ್ಧಿ ನಿಧಿ ಕಳೆದ ವರ್ಷದ್ದೇ ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲಿಲ್ಲ. ಅವರದೇ ಉಪಮುಖ್ಯಮಂತ್ರಿಗಳು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅಭಿವೃದ್ಧಿಯ ದೃಷ್ಟಿಯಿಂದ ಹಣ ಕೇಳುವುದಕ್ಕೆ ನಮ್ಮ ಬಳಿ ಬರಬೇಡಿ ಅಂತ ಹೇಳುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಎಲ್ಲ ರೀತಿಯಿಂದಲೂ ಆರ್ಥಿಕ ಪರಿಸ್ಥಿತಿಯ ನಿಭಾವಣೆಯಲ್ಲಿ ಸೋತಿದ್ದಾರೆ. ನಾನು ಹೊರಗೆ ಬಂದ ಕೂಡಲೇ ಅವರು ಮಾತಾಡ್ತಾರೆ, ಕೇಂದ್ರದ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದೇಶದ GDP ಎವರೇಜಿಗಿಂತ ಯಾವಾಗಲೂ ಮೇಲೆ ಇರುವಂತಹ ರಾಜ್ಯ. 4 ಸದೃಢ ಆರ್ಥಿಕ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಆದರೆ ಈ ಬಾರಿ ಮೊದಲ ಬಾರಿಗೆ GDP ಬೆಳವಣಿಗೆಯಲ್ಲಿ ಭಾರತದ ಸರಾಸರಿಗಿಂತ ಕರ್ನಾಟಕ ಕೆಳಮಟ್ಟಕ್ಕೆ ಕುಸಿದಿದೆ. 21-22ರಲ್ಲಿ ದೇಶದ GDP 9 ಪಾಯಿಂಟ್ ಇದ್ದಾಗ ಕರ್ನಾಟಕದ್ದು 9.8 ಇತ್ತು. 22-23ರಲ್ಲಿ ದೇಶದ GDP 7.2 ಇರುವಾಗ ಕರ್ನಾಟಕದ್ದು 8.1 ಇತ್ತು. ಆದರೆ 23-24ರಲ್ಲಿ ಭಾರತದ GDP 7.3 ಇದ್ದು ಕರ್ನಾಟಕ 6.6% ಇಳಿದಿದೆ. ಇದನ್ನು ಕೇಂದ್ರ ಸರ್ಕಾರದ ಮೇಲೆ ದೂರುವುದಕ್ಕೆ ಸಾಧ್ಯ ಆಗ್ತದಾ? ಅವರು ಮಾತನಾಡಿದರೆ ನಾನು ಚರ್ಚೆಗೆ ಸಿದ್ಧನಿದ್ದೇನೆ ಅಂತೇಳಿ ಹೇಳ್ತಾರೆ. ಎಲ್ಲಿಯೂ ಚರ್ಚೆ ಮಾಡುವುದಲ್ಲ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕಳೆದ 2 ಬಜೆಟಿನ ಅಧಿವೇಶನದಲ್ಲಿಯೂ ಬರುವುದು, ಅವರಿಗೆ ಬೇಕಾದ್ದನ್ನು ಮಾತನಾಡುವಂಥದ್ದು, ಸಾರ್ವಜನಿಕರಿಗೆ ತಪ್ಪುದಾರಿಗೆ ಎಳೆಯುವಂಥ ಹೇಳಿಕೆ ಕೊಡುವುದು, ಮತ್ತು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸದೆ ವಿಧಾನ ಪರಿಷತ್ತಿನಿಂದ 2 ಬಾರಿ ಪಲಾಯನ ಮಾಡಿದ್ದಾರೆ. ಆದರೆ ಅಂಕೆ ಸಂಖ್ಯೆಗಳನ್ನು ಸರ್ಕಾರ ಇಡುವಾಗ ಅಲ್ಲಿ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯರು ರಾಜ್ಯದ ಮಧ್ಯಂತರ ವರದಿಯಲ್ಲಿ ಸಮರ್ಪಕವಾದ ಅಂಕಿಅಂಶವನ್ನು ಕೊಟ್ಟಿದ್ದಾರೆ. ಅದೇ ಅವರು ಹೇಳುವಂಥದ್ದು ಸುಳ್ಳು ಅಂತ ಹೇಳುವಂಥದ್ದನ್ನು ತೋರಿಸ್ತದೆ.